ಸವಣೂರು ಗ್ರಾಮದ ಅರೆಲ್ತಡಿ ಇರುವೆರು ಉಳ್ಳಾಕ್ಲು ಕೆಡೆಂಜೋಡಿತ್ತಾಯ ದೈವದ ಮಹಿಮೆ ಅಪಾರವಾದದ್ದು. ಈ ಕ್ಷೇತ್ರದ ಬಗ್ಗೆ ಸಮಗ್ರ ಅಭಿವೃದ್ಧಿಗೆ ಸಹಕಾರ ನೀಡುತ್ತೇನೆ ಎಂದು ಮಾಜಿ ಸಚಿವ ಗಂಗಾವತಿ ಕ್ಷೇತ್ರದ ಶಾಸಕ ಗಾಲಿ ಜನಾರ್ದನ್ ರೆಡ್ಡಿ ಹೇಳಿದರು. ಅವರು ಸವಣೂರು ಅರೆಲ್ತಡೆ ಇರುವೆರು ಉಳ್ಳಾಕ್ಲು ಕೆಡೆಂಜೋಡಿತ್ತಾಯ ಹಾಗೂ ಪರಿವಾರ ದೈವಗಳ ದೇವಸ್ಥಾನದಲ್ಲಿ ತಮ್ಮ ಹರಕೆಯ ನೇಮೋತ್ಸವದಲ್ಲಿ ಭಾಗವಹಿಸಿ ನೂತನವಾಗಿ ನಿರ್ಮಾಣಗೊಂಡ ಸಮುದಾಯ ಭವನವನ್ನು ಉದ್ಘಾಟಿಸಿ ಮಾತನಾಡಿದರು. 2008ರಲ್ಲಿ ನಾನು ಬಿಜೆಪಿ ಸರ್ಕಾರವನ್ನು ರಚನೆ ಮಾಡಿ ಬಿಎಸ್ ಯಡಿಯೂರಪ್ಪ ಅವರನ್ನು ಮುಖ್ಯಮಂತ್ರಿ ಮಾಡಿದ್ದಕ್ಕೆ ಪ್ರತೀಕಾರವಾಗಿ ಕಾಂಗ್ರೆಸ್ನವರು ವಿನಾಕಾರಣ ತೊಂದರೆಗೆ ಸಿಲುಕಿಸಿ ಜೈಲಿನಲ್ಲಿರುವಂತೆ ಮಾಡಿದ್ರು. ಆದರೂ ನಾನು ದೇವರ ಕೃಪೆಯಿಂದ ಹೊರಬಂದೆ. ಕಳೆದ ವರ್ಷ 2025ರ ಮೇ 15ಕ್ಕೆ ಮತ್ತೆ ವಿನಾಕಾರಣ ತೊಂದರೆ ಅನುಭವಿಸಿದಾಗ ಅರೆಲ್ತಡಿ ದೈವದ ಮುಂದೆ ಇಲ್ಲಿನ ಭಕ್ತರು ಮಾಡಿದ ಪ್ರಾರ್ಥನೆಯ ಫಲವಾಗಿ ನಾನು ಕೇವಲ 27 ದಿನಗಳಲ್ಲಿ ಕಾನೂನು ತೊಡಕಿನಿಂದ ಹೊರಬಂದೆ. ಮತ್ತೆ ನಾನು ಅರೆಲ್ತಡೆ ದೈವಸ್ಥಾನಕ್ಕೆ ಬಂದು ಇಲ್ಲಿನ ಸಮುದಾಯ ಭವನದ ಶಿಲಾನ್ಯಾಸವನ್ನು ನೆರವೇರಿಸಿದೆ. ಈ ಬಾರಿ ನನ್ನ ಹರಕೆಯ ನೇಮೋತ್ಸವಕ್ಕೆ ಕುಟುಂಬ ಸಮೇತ ಬಂದಿದ್ದೇನೆ. ಮುಂದೆಯೂ ಈ ದೇವಸ್ಥಾನದ ಅಭಿವೃದ್ಧಿಗೆ ಸಹಕಾರ ನೀಡುತ್ತೇನೆ ಎಂದು ಹೇಳಿದರು. ಸುಮಾರು ಹೆಚ್ಚು ಕಡಿಮೆ 4 ವರ್ಷ ಒಬ್ಬ ಮನುಷ್ಯ ಜೈಲಲ್ಲಿ ಇದ್ದಾರೆ ಅಂತಂದ್ರೆ ಸಾಮಾನ್ಯವಾಗಿ ಯಾವುದೋ ಒಂದು ರೀತಿಯಲ್ಲಿ ಆರೋಗ್ಯ ಸಮಸ್ಯೆ ಇನ್ನೊಂದು ಆಗಿ ಹೊರಗಡೆ ಬರಬೇಕು. ಆದರೆ ಮೊದಲಿಂದ ಕೂಡ ನಮ್ಮ ತಂದೆ ತಾಯಿಗಳು ದೈವದ ಮೇಲೆ ನಮಗಿರುವಂಥ ಒಂದು ನಂಬಿಕೆ, 4 ವರ್ಷ ಅವ್ರು ಎಷ್ಟೇ ಕಷ್ಟ ಕೊಟ್ಟರು ಕೂಡ ಮತ್ತೆ ಹೊರಗೆ ಬಂದು 12 ವರ್ಷಗಳು ನಾನು ಕಾದು, ಯಾಕೆಂದರೆ ಒಂದಿಷ್ಟು ಜಾತಕ ಜ್ಯೋತಿಷ್ಯದ ಮೇಲೆ ನಂಬಿಕೆ ಇರುವಂಥ ಕುಟುಂಬ ಆಗಿರೋ ಕಾರಣ 12 ವರ್ಷಗಳ ಸಮಯ ಚೆನ್ನಾಗಿಲ್ಲ ಅಂದರೆ 12 ವರ್ಷಗಳ ಕಾಲನೂ ನಾನು ನನ್ನ ಹೆಂಡತಿ ಮಗಳ ಮದುವೆ ಮಾಡಿ ಮಗನ ವಿದ್ಯಾಭ್ಯಾಸ ಮುಗಿಸಿ ಅವನು ಚಿತ್ರರಂಗಕ್ಕೆ ಕಾಲಿಟ್ಟಿದ ಮೇಲೆ ಈ ನಡುವೆ ಮತ್ತೆ ರಾಜಕೀಯ ಪುನರ್ಜನ್ಮ ಪಡ್ಕೊಳ್ಳೋದಕ್ಕೆ ಅಂಜನಾದ್ರಿಯ ಹನುಮಂತನ ಪಾದ ಹಿಡ್ಕೊಂಡು ಗಂಗಾವತಿಯ ಶಾಸಕನಾಗಿ ಆ ನಂತರ ಏನೇ ಕಷ್ಟ ಬಂದರೂ ಕೂಡ ದೈವ ಇದ್ದಾನೆ. ಮಾಜಿ ಸಂಸದ ನಳಿನ್ ಕುಮಾರ್ ಕಟೀಲ್ ಅವರು ಮಾತನಾಡಿ, ಜನಾರ್ದನ ರೆಡ್ಡಿಯವರು ಇಲ್ಲಿನ ದೈವದ ಅನುಗ್ರಹವನ್ನು ನಂಬಿಕೊಂಡು ತಮ್ಮ ಜೀವನದಲ್ಲಿ ನಡೆದುಕೊಂಡು ಬಂದಿದ್ದಾರೆ. ಅರೆಲ್ತಡಿ ದೈವದ ಅಭಯದಂತೆ ಜನಾರ್ದನ ರೆಡ್ಡಿಯವರು 27 ದಿವಸಗಳಲ್ಲಿ ಕಾನೂನಿನ ತೊಡಕಿನಿಂದ ಪಾರಾಗಿ ಹೊರಬಂದು ಈ ದೈವಸ್ಥಾನಕ್ಕೆ ಆಗಮಿಸಿ ತಮ್ಮ ಹರಕೆಯ ನೇಮೋತ್ಸವವನ್ನು ಕೊಟ್ಟಿದ್ದಾರೆ. ಜೊತೆಗೆ ಸಮುದಾಯ ನಿರ್ಮಾಣಕ್ಕೆ ದೊಡ್ಡ ಮೊತ್ತದಲ್ಲಿ ದೇಣಿಗೆಯನ್ನ ನೀಡಿದ್ದಾರೆ ಎಂದು ಹೇಳಿದರು. ನಂಬಿಕೆ ಮತ್ತು ಶ್ರದ್ಧೆಯಿಂದ ಈ ಕ್ಷೇತ್ರಕ್ಕೆ ಬಂದು ಸಾನ್ನಿಧ್ಯದಲ್ಲಿ ಕೊಡಮಾಡಿರ್ತಕ್ಕಂಥ ಸಭಾಭವನದ ಲೋಕಾರ್ಪಣೆ ಮಾಡಿರ್ತಕ್ಕಂಥ ಮಾಜಿ ಸಚಿವರಾಗಿ ಪ್ರವಾಸೋದ್ಯಮ ಇಲಾಖೆಯ ಸಚಿವರಾಗಿರ್ತಕ್ಕಂಥ ಸಂದರ್ಭದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ 10 ದೇವಸ್ಥಾನಗಳಲ್ಲಿ ಪ್ರವಾಸೋದ್ಯಮ ಇಲಾಖೆಯಿಂದ 100 ಕೋಟಿ ರೂಪಾಯಿಗಳನ್ನು ಕೊಟ್ಟು ಇವತ್ತು ಅಲ್ಲಿ ವಸತಿ ಗೃಹಗಳ ನಿರ್ಮಾಣಕ್ಕೆ ಕಾರಣೀಭೂತರು ಯಾರು ಅಂತ ಕೇಳಿದ್ರೆ ಅದು ಜನಾರ್ದನ ರೆಡ್ಡಿಯವರು ಯಡಿಯೂರಪ್ಪರ ಅಧಿಕಾರದ ಅವಧಿಯಲ್ಲಿ ನಮ್ಮೆಲ್ಲ ಆದರಣೀಯರಾಗಿ ಕ್ಷೇತ್ರದ ಪರಮ ಭಕ್ತರಾಗಿ ಇಲ್ಲಿ ಉಪಸ್ಥಿತರಿದ್ದಾರೆ. ಜನರ ಉಪಕಾರವೂ ಅಷ್ಟೇ, ಉಪಕಾರ ಸ್ಮರಣೆ ಎಲ್ಲಿಗೆ ಅವನಿಗೆ ಕಾರ್ಯ ಮುಗಿದ ಮೇಲೆ ಅದನ್ನು ಮರಿತಾನೆ. ಆದರೆ ಯಾರು ಅದನ್ನು ನೆನಪಿಟ್ಟು ಆ ಕಾರ್ಯವನ್ನು ಯಶಸ್ವಿಯಾಗಿ ಮಾಡ್ತಾನೆ. ಈ ಸಂದರ್ಭದಲ್ಲಿ ಜನಾರ್ದನ ರೆಡ್ಡಿಯವರ ಪತ್ನಿ ಲಕ್ಷ್ಮೀ ಜನಾರ್ದನ ರೆಡ್ಡಿ, ಶಾಸಕಿ ಭಾಗೀರಥಿ ಮುರುಳ್ಯ, ವಿದ್ಯಾರಶ್ಮಿ ವಿದ್ಯಾಲಯದ ಸಂಚಾಲಕ ಸವಣೂರು ಕೆ ಸೀತಾರಾಮ್ ರೈ, ಅರೆಲ್ತಡಿ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿಯ ಗೌರವಾಧ್ಯಕ್ಷೆ ಸುಮನಾ ಮುಳಿ ಮೋಹನ್ ಶೆಟ್ಟಿ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು. ಪ್ರವೀಣ್, ವಿ4 ನ್ಯೂಸ್, ಪುತ್ತೂರು.